ನಮಸ್ತೆ ಸ್ನೇಹಿತರೆ, ಸಂಜೆ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಸಚಿವರಾದ ಡಾಕ್ಟರ್ MC ಸುಧಾಕರ್ ಕ್ಷೇತ್ರದ ಪುಣ್ಯಕ್ಷೇತ್ರದಲ್ಲಿ ಎಲ್ಲಿ ನೋಡಿದರೂ ಕಸವೋ ಕಸ. ವಕ್ಫ್ ಬೋರ್ಡ್ಗೆ ಹಿಡಿಶಾಪ ಹಾಕುತ್ತಿರುವ ಭಕ್ತಾದಿಗಳು. ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯದ ಕೇಂದ್ರ ಹಾಗೂ ಪುಣ್ಯಕ್ಷೇತ್ರವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಭಿವೃದ್ಧಿಪಡಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಅಭಿವೃದ್ಧಿ ಮಾಡಲು ಪಣತೊಟ್ಟಿದ್ದಾರೆ. ಹೀಗಿರುವಾಗ ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಎಲ್ಲಿ ನೋಡಿದರೂ ಭಕ್ತಾದಿಗಳಿಗೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕಸದ ದರ್ಶನವೇ ಆಗುತ್ತದೆ. ಮುರುಗಮಲ್ಲ ದರ್ಗಾ ಆವರಣದಲ್ಲಿ ಎಲ್ಲೆಂದರಲ್ಲಿ ಬಿದ್ದಿರುವ ಕಸದ ರಾಶಿ, ಅದರ ದುರ್ವಾಸನೆಯ ನಡುವೆ ಭಕ್ತಾದಿಗಳು, ಸಾರ್ವಜನಿಕರು ಓಡಾಡುವ ಸ್ಥಳಗಳಲ್ಲಿ ಎಲ್ಲಿ ನೋಡಿದರೂ ಕಸದ ರಾಶಿ ಕಾಣುತ್ತಿದ್ದು ಸ್ವಚ್ಛತೆಯೇ ಇಲ್ಲದಂತಾಗಿದೆ. ಜನರು ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಕಸದ ರಾಶಿಯ ದುರ್ವಾಸನೆಯಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಎಂಬ ಭಯದಲ್ಲಿ ಜನರು ಅಲ್ಲಿ ಇರಬೇಕಾಗುತ್ತದೆ. ಪ್ಲಾಸ್ಟಿಕ್ ಕವರ್ ಕಡ್ಡಾಯವಾಗಿ ನಿಷೇಧಿಸಲಾಗಿದ್ದರೂ ದರ್ಗಾ ಆವರಣದಲ್ಲಿ ಎಲ್ಲಿ ನೋಡಿದರೂ ಕಸದ ರಾಶಿಯಲ್ಲಿ ಪ್ಲಾಸ್ಟಿಕ್ ಕವರ್ಗಳೇ ಕಾಣಿಸುತ್ತವೆ. ಈ ಪ್ಲಾಸ್ಟಿಕ್ ಕವರ್ಗಳು ಕದ್ದು ಮುಚ್ಚಿ ಎಲ್ಲಿ ಮಾರಾಟವಾಗುತ್ತಿವೆ ಎಂಬುದರ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸಿ ಪ್ಲಾಸ್ಟಿಕ್ ಕವರ್ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಾಗಿ ಸ್ಥಳೀಯರು ಆಗ್ರಹಿಸುತ್ತಾರೆ. ದರ್ಗಾ ಆವರಣದಲ್ಲಿ ಕಸದ ಗುಡ್ಡೆಗಳು ಬಿದ್ದಿದ್ದರೂ ವಕ್ಫ್ ಬೋರ್ಡ್ ಅಧಿಕಾರಿಗಳು ದರ್ಗಾ ಆವರಣವನ್ನು ನಿರ್ವಹಣೆ ಮಾಡುವುದರಲ್ಲಿ, ಸ್ವಚ್ಛವಾಗಿ ಇಡುವುದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಈ ಕುರಿತು ದರ್ಗಾ ಮೇಲ್ವಿಚಾರಕರಾದ ತಯೂಬ್ ನವಾಜ್ಗೆ ಮಾತನಾಡಿದಾಗ, ದರ್ಗಾ ಆವರಣವನ್ನು ಸ್ವಚ್ಛಗೊಳಿಸಲು ಸಿಬ್ಬಂದಿಯ ಕೊರತೆ ಇದೆ. ದರ್ಗಾಗೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದು ಭಕ್ತಾದಿಗಳು ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡಿ ಹೋಗುತ್ತಿದ್ದಾರೆ. ದರ್ಗಾಗೆ ಬರುವ ಭಕ್ತಾದಿಗಳು ಸ್ವಚ್ಛತೆಯನ್ನು ಕಾಪಾಡಲು ಸಹಕರಿಸಬೇಕೆಂದು ಅವರು ಮನವಿ ಮಾಡಿದರು. 20 ವರ್ಷದಿಂದ ಬರ್ತಾ ಇದ್ದೀವಿ. ಅವಾಗ ಹೆಂಗಿತ್ತು, ಇವಾಗ ಹೆಂಗಿತ್ತು? ಅವಾಗ ಚೆನ್ನಾಗಿತ್ತು. ಸ್ವಲ್ಪ ಈಗ ಮಧ್ಯದಲ್ಲಿ ಸ್ವಲ್ಪ ಏನೋ ಭಾಳ ಗಲೀಜು ಮಾಡಿಬಿಡ್ತಾ ಇದ್ದಾರೆ. ಎಷ್ಟು ದೊಡ್ಡ ಮಾಡ್ತಾ ಇದ್ದಾರೆ ಅಷ್ಟೊಂದು ಗಲೀಜಾಗ್ತಾ ಇದೆ. ಮೊದಲಿಂಗ ಇಲ್ಲಿ ಏನು ಗಲೀಜು ಆಗ್ತಾ ಇರಲಿಲ್ಲ, ಇರ್ತಾ ಇದ್ದವು. ಮೊದಲಿಂದ ಬಾಬು ಹಜರತಿದ್ರವಾಗ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಈಗಿಂದ ಇಷ್ಟೊಂದು ಜಾಸ್ತಿ ಗಲೀಜಾಗ್ಬಿಟ್ಟಿರೋದು. 20 ವರ್ಷದಿಂದ ಬರ್ತಾ ಇದ್ದೀನಿ ನಾವು. ನಿಮ್ಮ ಹೆಸರೇನು? ನನ್ನ ಫಾತಿಮಾ. ಯಾವ ಊರು? ಬೆಂಗಳೂರು. ಏನಪ್ಪ ಇದು, ಈ ಕಡೆ ಬಂದರೆ ಇಷ್ಟು ಗಲೀಜು. ರಾತ್ರಿ ಬಂದಿದ್ದೀವಿ, ಇವಾಗ ನೋಡ್ರೆ ಎಲ್ಲಿ ನೋಡಿದ್ರೆ ಕಸ. ಹಿಂಗೆ ನೋಡೋಕ್ಕೆ ನಾವು ಊರಿಗೆ ಆಚೆ ಹೋಗ್ಬಿಡ್ತಾ ಇದ್ದೀವಿ, ಎಲ್ಲಿ ನೋಡ್ರೂ ಕಸ ಜಾಸ್ತಿ ಇದೆ. ಏನು ಮಾಡಬೇಕು? ಹಿಂಗೇನೆ ಕಸದಾಗ ಮಲ್ಕೊಳ್ಬೇಕಾ ನಾವು? ಅಷ್ಟು ನಾಜಕ್ಕೆ ಇಲ್ಲ, ಎಲ್ಲಿ ನೋಡ್ರೆ ಗಲೀಜು. ಅಲ್ಲಿಂದ ದೇವ್ರಿಗೆ ನೋಡಕ್ಕೆ ಬರ್ತೀವಿ ನಾವು. ಇಲ್ಲಿ ನೋಡ್ರೆ ತುಂಬ ಗಲೀಜು. ನಿಮ್ಮ ಹೆಸರು? ಫಾಮಿದಾ. ಯಾವ ಊರು? ದೊಡ್ಡಬಳ್ಳಾಪುರ.